ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಬಿಕಾಂ ಥರ್ಡ್ ಸೆಮ್ ರಿವೈಸ್ಡ್ ಎನ್ಇಪಿ ಆದ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸಿನೆಸ್ ಪಾರ್ಟ್ 3ಯ 5 ಅಂಕದ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಕ್ವಶನ್ ನಂಬರ್ 1, ಎಕ್ಸ್ಪ್ಲೈನ್ ಮೇಲ್ಮರ್ಜ್. ಈ ಒಂದು ಮೇಲ್ಮರ್ಜ್ ಎಕ್ಸ್ಪ್ಲನೇಷನ್ ಮಾಡೋದು 5 ಆರ್ 10 ಮಾರ್ಕ್ಸ್ಗೆ ಕೇಳಬಹುದು. ಫಸ್ಟ್ ಮೇಲ್ಮರ್ಜ್ ಅಂದ್ರೆ ಏನು ಅಂತ ಡೆಫಿನೇಷನ್ ಬರೀಬೇಕು. ಆಮೇಲೆ ಸ್ಟೆಪ್ 1 ಇದ್ರದ್ದು ಸ್ಟೆಪ್ಸ್ ಬರ್ತದೆ. ಸ್ಟೆಪ್ 1 ಪ್ರಿಪೇರ್ ದ ಮೇನ್ ಡಾಕ್ಯುಮೆಂಟ್. ಸ್ಟೆಪ್ 2 ಪ್ರಿಪೇರ್ ದ ಡಾಟಾ ಸೋರ್ಸ್. ಸ್ಟೆಪ್ 3 ಸ್ಟಾರ್ಟ್ ದ ಮೇಲ್ ಮಾರ್ಚ್. ಮತ್ತೆ ಇದ್ರ ಎಕ್ಸ್ಪ್ಲನೇಷನ್ ಸಹ ಬರೀಬೇಕಾಗುತ್ತೆ. ಸ್ಟೆಪ್ 1 ಅಂದ್ರೆ ಪ್ರಿಪೇರ್ ದ ಮೇನ್ ಡಾಕ್ಯುಮೆಂಟ್. ಸೊ ಪ್ರಿಪೇರ್ ದ ಮೇನ್ ಡಾಕ್ಯುಮೆಂಟ್ ಮಾಡಾಕ ನೀವು ಏನು ಸ್ಟೆಪ್ಸ್ ನ ಯೂಸ್ ಮಾಡ್ತೀರಿ ಅನ್ನೋದು ಮತ್ತೆ ಸಬ್ ಸ್ಟೆಪ್ಸ್ ಆಗಿ ಪಾಯಿಂಟ್ಸ್ ವೈಸ್ ನೀವು ಬರೀಬೇಕಾಗುತ್ತೆ. ಹೀಗೆ ನೀವೇನ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ 4 ಸೆಲೆಕ್ಟ್ ರಿಸಿಪಿಯಂಟ್. ಸ್ಟೆಪ್ 5 ಇನ್ಸರ್ಟ್ ಮರ್ಜ್ ಫೀಲ್ಡ್. ಸ್ಟೆಪ್ 6 ಪ್ರಿವ್ಯೂ ದ ಮರ್ಜ್. ಸ್ಟೆಪ್ 7 ಕಂಪ್ಲೀಟ್ ದ ಮರ್ಜ್. ಸೊ ಇಷ್ಟು ನೀವು ಬರೆದ್ರಿ ಅಂದ್ರ ನಿಮಗೆ 5 ಮಾರ್ಕ್ಸ್ ಸಿಗ್ತದ. ನೆಕ್ಸ್ಟ್ ಇವನ್ನ ನೀವು ಏನ್ ಮಾಡ್ಬೋದು ಅಂದ್ರೆ 2 ಮಾರ್ಕ್ಸ್ ಕೇಳ್ಬೋದು. ಯಾವ್ಯಾವ ಮೇಲ್ಮರ್ಜ್ ಸ್ಟೆಪ್ಸ್ ಯಾವ ಅಂತ, ವಾಟ್ ಆರ್ ದ ಸ್ಟೆಪ್ಸ್ ಆಫ್ ಮೇಲ್ಮರ್ಜ್ ಅಂತ ಕೇಳಿದ್ರಂದ್ರ ಜಸ್ಟ್ ಬರೀ ಸ್ಟೆಪ್ಸ್ ಅಷ್ಟೇ ಬರೀಬೇಕು. ಅದಕ್ಕೆ ಎಕ್ಸ್ಪ್ಲನೇಷನ್ ಏನು ಮಾಡಬಾರ್ದು. ಹಿಂಗ್ ಮಾಡಿದ್ರಂದ್ರ ನಿಮ್ಗ 2 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ಎಡಿಟಿಂಗ್ ಅಂಡ್ ಫಾರ್ಮೆಟಿಂಗ್ ಟೆಕ್ಸ್ಟ್. ಈ MS ವರ್ಡ್ ಒಳಗ ಎಡಿಟ್ ಮತ್ತು ಫಾರ್ಮೆಟ್ ಮಾಡುವಂತ ಟೆಕ್ಸ್ಟ್ ಇರ್ತದಲ್ಲ, ಅದರದ ಎಕ್ಸ್ಪ್ಲನೇಷನ್ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಇದು 10 ಆರ್ 5 ಮಾರ್ಕ್ಸ್ ಎರಡಕ್ಕೂ ಬರ್ಬೋದು. 10 ಆರ್ 5 ಮಾರ್ಕ್ಸ್ಗೆ ಕೇಳ್ಬೋದು ಇದನ್ನ. ಫಸ್ಟ್ ಒನ್ ಎಡಿಟಿಂಗ್ ಅಂದ್ರೆ ಏನಂತ ಬರೀಬೇಕು. ಎಡಿಟಿಂಗ್ ರೆಫರ್ಸ್ ಟು ದ ಮೇಕಿಂಗ್ ಅ ಕ್ವಿಕ್ ಮಾಡಿಫಿಕೇಶನ್ ಟು ಅ ಡಾಕ್ಯುಮೆಂಟ್ ಯೂಸಿಂಗ್ ಎಡಿಟಿಂಗ್ ಟೂಲ್ ಸಚ್ ಆಸ್ ಫಿಲ್, ಫೈಂಡ್ ಅಂಡ್ ರೀಪ್ಲೇಸ್, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ಚೆಕರ್ಸ್, ಕಾಪಿ ಅಂಡ್ ಪೇಸ್ಟ್ ಆರ್ ಅಂಡು ಆರ್ ರೀಡ್ ಫೀಚರ್ಸ್. ಇಷ್ಟು ಬರೆದ್ರಿ ಅಂದ್ರೆ ನಿಮ್ಗ ಇದು ಡೆಫಿನೇಷನ್ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ಸ್ ಏನೇನಿರ್ತದ ಅನ್ನೋದನ್ನ ಬರಿಬೇಕಾಗ್ತದೆ. ಸ್ಟೆಪ್ಸ್ ಫಾರ್ ಎಡಿಟಿಂಗ್ ಟೆಕ್ಸ್ಟ್ ಅಂತ ಬರೆದು ಆ ಸ್ಟೆಪ್ಸ್ ನೆಲ್ಲ ಬರಿಬೇಕು. ನೆಕ್ಸ್ಟ್ ಫಾರ್ಮೆಟಿಂಗ್ ಅಂದ್ರೆ ಏನಂತ ಬರಿಬೇಕು. ಫಾರ್ಮೆಟಿಂಗ್ ಅದು ಏನ್ ಬರ್ಬೇಕಂದ್ರೆ ಡೆಫಿನೇಷನ್ ಬರಿಬೇಕು. ಫಾರ್ಮೆಟಿಂಗ್ ಒಳಗ ಎಷ್ಟು ಟೈಪ್ಸ್ ಫಾರ್ಮೆಟಿಂಗ್ ಅದಾವಂದ್ರ 3 ಟೈಪ್ಸ್ ಫಾರ್ಮೆಟಿಂಗ್ ಅದಾವು. ಅದ್ರೊಳಗೆ ಫಾಸ್ಟ್ ಒನ್ ಯಾವ್ದು ಬರ್ತದಂದ್ರ ಪೇಜ್ ಫಾರ್ಮೆಟಿಂಗ್. ಆ ಪೇಜ್ ಫಾರ್ಮೆಟಿಂಗ್ ಅಂದ್ರೆ ಏನಂತ ಬರೋದು, ಅದಕ್ಕೆ ಏನ್ ಮಾಡ್ಬೇಕಂದ್ರ ಅದ್ರ ಒಂದಿಷ್ಟು ಸ್ಟೆಪ್ಸ್ ಇರ್ತದ. ಪೇಜ್ ಫಾರ್ಮೆಟಿಂಗ್ ಮಾಡ್ಬೇಕಂದ್ರ ಏನೇನ್ ತಗೋಬೇಕು ಅನ್ನೋದು ಇರ್ತದ. ಸೊ ಅದನ್ನೆಲ್ಲ ಏನ್ ಮಾಡ್ಬೇಕಂದ್ರ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಸೊ ಅದ್ರದ್ದು ಇಲ್ಲೇನಿದೆ ಅಂದ್ರ ಪೇಜ್ ಸೆಟ್ಟಿಂಗ್ ಅಂತ ಒಂದು ಪಿಕ್ಚರ್ ನೀವು ಡ್ರಾ ಮಾಡ್ಕೋಬಹುದು. ಮಾಡ್ಕೊಂಡು ಅದ್ರೊಳಗ ಪೇಜ್ ಓರಿಯಂಟೇಶನ್ ಯಾವ ಟೈಪ್ ತಗೊಂತೀವಿ, ಪೇಜ್ ಸೈಜ್ ಹೆಂಗಿರ್ತದ, ಪೇಜ್ ಮಾರ್ಜಿನ್ ಯಾವುವು. ಸೊ ಇವನ್ನೆಲ್ಲ ಏನ್ ಮಾಡ್ಬೇಕಂದ್ರ ಪೇಜ್ ಫಾರ್ಮೆಟಿಂಗ್ ಒಳಗೆ ಇವೆಲ್ಲ ಸ್ಟೆಪ್ಸ್ ಎಲ್ಲ ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ಯಾವ್ದು ಅಂದ್ರ ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಅನ್ನೋದು ಬರ್ತದೆ. ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಅಂದ್ರೆ ಏನು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಒಳಗ ಏನೇನೆಲ್ಲ ಆಪ್ಷನ್ಸ್ ಬರ್ತವು ಅನ್ನೋದನ್ನ ಏನ್ ಮಾಡ್ಬೇಕಂದ್ರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಅದೇ ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಒಳಗ ನೆಕ್ಸ್ಟ್ ಲೈನ್ ಸ್ಪೇಸಿಂಗ್ ಅಂತ ಬರ್ತದ, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಬರ್ತದ, ವರ್ಟಿಕಲ್ ಅಲೈನ್ಮೆಂಟ್ ಮತ್ತು ಹಾರಿಜಾಂಟಲ್ ಅಲೈನ್ಮೆಂಟ್ ಬರ್ತದ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು. ಥರ್ಡ್ ಒನ್ ಯಾವ್ದು ಬರ್ತದ ಅಂದ್ರ ಕ್ಯಾರೆಕ್ಟರ್ ಫಾರ್ಮೆಟಿಂಗ್ ಅಂತ ಬರ್ತದ. ಕ್ಯಾರೆಕ್ಟರ್ ಫಾರ್ಮೆಟಿಂಗ್ ಅಂದ್ರೆ ಏನಂತ ಬರೋದು. ನೆಕ್ಸ್ಟ್ ಅದ್ರೊಳಗೆ ಏನ್ ಬರ್ತದ ಅಂದ್ರ ಸಬ್ ಪಾಯಿಂಟ್ಸ್, ಚೇಂಜಿಂಗ್ ಫಾಂಟ್ ಮತ್ತೆ ಚೇಂಜಿಂಗ್ ಕೇಸಸ್ ನ ಚೇಂಜ್ ಮಾಡೋದು. ಸೆಂಟೆನ್ಸ್ ಕೇಸು, ಲೋವರ್ ಕೇಸು, ಅಪ್ಪರ್ ಕೇಸು, ಟೈಟಲ್ ಕೇಸು ಮತ್ತು ಟಾಗಲ್ ಕೇಸ್ ಅಂತ ಬರ್ತದೆ. ಸೊ ಇದು ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು. ಯಾವ್ಯಾವ ಚೇಂಜ್ ಕೇಸಸ್ ಒಳಗ ಎಷ್ಟು ಟೈಪ್ಸ್ ಚೇಂಜ್ ಕೇಸಸ್ ಅದಾವು ಅಂತ ಕೇಳ್ಬೋದು. ಸೊ ಅವಾಗ ಅದಕ್ಕೆ ನಿಮಗೆ ಯೂಸ್ ಆಗ್ತದ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಇವನ್ನ ನೆನ್ಪಿಟ್ಕೋರಿ. 2 ಮಾರ್ಕ್ಸ್ ಒಳಗೂ ನಿಮ್ಗೆ ಇದು ಹೆಲ್ಪ್ಫುಲ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಎಕ್ಸ್ಪ್ಲೇನ್ ಬುಲೆಟ್ಸ್ ಅಂಡ್ ನಂಬರ್ಸ್ ಇನ್ MS ವರ್ಡ್ ಅಂತ ಇದೆ ಕ್ವಶನ್. ಸೊ ಅವಾಗ ಬುಲೆಟ್ಸ್ ಮತ್ತೆ ನಂಬರ್ಸ್ ಯಾವ್ದಕ್ಕೆ ಯೂಸ್ ಆಗ್ತದ ಅಂತಂದು 1-2 ಲೈನ್ ಒಳಗೆ ಬರೋದು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಟು ಕ್ರಿಯೇಟ್ ಅ ಬುಲೆಟ್ ಲಿಸ್ಟ್. ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಬುಲೆಟ್ ಲಿಸ್ಟ್ ನ ಅಂತ ನಾವು ಏನ್ ಮಾಡ್ಬೇಕಂದ್ರ ಒಂದಿಷ್ಟು ಸ್ಟೆಪ್ಸ್ ನ ಬರಿಬೇಕಾಗ್ತದ. ಹೌ ಟು ಕ್ರಿಯೇಟ್ ಬುಲೆಟ್ ಲಿಸ್ಟ್ ಅಂತ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಬುಲೆಟ್ ಒಂದು ನಾವು ಏನ ಬುಲೆಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದಾಗ ಅದು ಏನು ಒಂದು ಡೈಲಾಗ್ ಬಾಕ್ಸ್ ಬರ್ತದಲ್ಲ, ಸೊ ಆ ಡೈಲಾಗ್ ಬಾಕ್ಸ್ ನ ನೀವು ಏನ್ ಮಾಡ್ಕೋಬೇಕಾಗ್ತದ ಅಂದ್ರ ಡ್ರಾ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ಸೆಕೆಂಡ್ ಟು ಕ್ರಿಯೇಟ್ ಅ ನಂಬರ್ ಲಿಸ್ಟ್. ನೆಕ್ಸ್ಟ್ ನಂಬರ್ ಲಿಸ್ಟ್ ಮಾಡುವಾಗ ಏನೇನ್ ಸ್ಟೆಪ್ಸ್ ನ ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನ ಬರೆದು ನೆಕ್ಸ್ಟ್ ನಂಬರ್ಸ್ ಏನ್ ಮಾಡ್ಕೋಬೇಕಂದ್ರ ಒಂದು ಡೈಲಾಗ್ ಬಾಕ್ಸ್ ನ ಇಲ್ಲೇ ಡ್ರಾ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಎಕ್ಸ್ಪ್ಲೇನ್ ಇನ್ಸರ್ಟಿಂಗ್ ಪಿಕ್ಚರ್ಸ್ ಅಂಡ್ ಟೇಬಲ್ಸ್ ಇನ್ MS ವರ್ಡ್.
ನಾವು ಪಿಕ್ಚರ್ಸ್ ಮತ್ತು ಟೇಬಲ್ಸ್ನ ಹಾಕ್ಕೊಂತೀವಿ ಎಮ್ ಎಸ್ ವರ್ಡ್ ಒಳಗೆ. ಅದನ್ನ ಏನು ಮಾಡ್ರಿ ಅಂದ್ರೆ ಬರೀರಿ, ಸ್ಟೆಪ್ಸ್ನ ಬರೀರಿ ಅಂತ ಕೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಅವಾಗ ಏನು ಮಾಡ್ಕೋಬೇಕಂದ್ರೆ ಅದ್ರದ್ದು ಒಂದಿಷ್ಟು ಎಕ್ಸ್ಪ್ಲನೇಷನ್ ಬರ್ಕೋಬೇಕಾಗ್ತದೆ. ಹೆಂಗಂದ್ರೆ ಆ್ಯಡಿಂಗ್ ಪಿಕ್ಚರ್ಸ್ ಇನ್ ಅ ಡಾಕ್ಯುಮೆಂಟ್ಸ್ ಮೇಕ್ಸ್ ಇಟ್ ಮೋರ್ ಎಂಗೇಜಿಂಗ್ ಆ್ಯಂಡ್ ಹೆಲ್ಪಿಂಗ್ convey ideas clearly. Images enhance understanding, attract attention, and simplify the communication. MS Word allows you to insert pictures from your computer and customize their appearance within the document. Next, inserting pictures from file in MS Word. ನಾವು ಹೆಂಗೆ ಇನ್ಸರ್ಟ್ ಮಾಡ್ತೀವಿ ಅನ್ನೋದು ಫಸ್ಟ್ ಸ್ಟೆಪ್ ಏನಾಗ್ತದೆ ಅಂದ್ರೆ ಸೆಲೆಕ್ಟ್ ದ ಇನ್ಸರ್ಟ್ ಆಪ್ಷನ್ ಫ್ರಮ್ ದ ನ್ಯಾವಿಗೇಷನ್ ಮೆನು. ಇದೇನು ಇದಕ್ಕೆ ನ್ಯಾವಿಗೇಷನ್ ಮೆನು ಇರ್ತದೆ, ಅದ್ರೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಇನ್ಸರ್ಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇದು ಒಂದು ಫಸ್ಟ್ ಒಂದು ಸ್ಟೆಪ್ ಇತ್ತು. ಇದೇನು ಬರ್ತದೆ ಅಂದ್ರೆ ಡಯಾಗ್ರಾಮ್ ಬರ್ತದೆ. ನೆಕ್ಸ್ಟ್ ಸ್ಟೆಪ್ 2, ನಾವು ಸೆಲೆಕ್ಟ್ ದ ಪಿಕ್ಚರ್ ಆಪ್ಷನ್ ಆಸ್ ಶೋ. ಸೊ ಅದು ಅವಾಗ ಏನಾಗ್ತದೆ ಅಂದ್ರೆ ಪಿಕ್ಚರ್ ಆಪ್ಷನ್ ಇಲ್ಲಿ ಏನಾಗ್ತದೆ ಶೋ ಆಗ್ತದೆ. ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ 3 ಏನಾಗ್ತದೆ ಅಂದ್ರೆ ಇನ್ಸರ್ಟ್ ಪಿಕ್ಚರ್ ಫ್ರಮ್ ಡೈಲಾಗ್ ಬಾಕ್ಸ್ ವಿಲ್ ಓಪನ್. ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ದೇರ್ ಆರ್ 2 ways to insert a pictures. First one, pictures. You can insert a picture file from your computer. ನೀವೇನು ಮಾಡಿರ್ತೀರಲ್ಲ ಕಂಪ್ಯೂಟರ್ ಒಳಗೆ ಆಲ್ರೆಡಿ ಇರ್ತಾವಲ್ಲ ಅದನ್ನ ತೊಗೊಂಡು ನೀವೇನು ಮಾಡ್ಬೋದು ಇನ್ಸರ್ಟ್ ಮಾಡ್ಬೋದು, ಅಥವಾ ಆನ್ಲೈನ್ ಪಿಕ್ಚರ್ಸ್ನು ಸಹ ನೀವೇನು ಮಾಡ್ಬೋದು ಅಂದ್ರೆ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ 4, ಸೆಲೆಕ್ಟ್ ದೀಸ್ ಡಿವೈಸ್ ಆಪ್ಷನ್ ಆಸ್ ಶೋ. ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಸ್ಟೆಪ್ 5, ಇನ್ಸರ್ಟ್ ಪಿಕ್ಚರ್ ಡೈಲಾಗ್ ಬಾಕ್ಸ್ ವಿಲ್ ಓಪನ್. ಸ್ಟೆಪ್ 6, select the drive or folder from the left panel menu where your picture are saved. Next step 7, next select the pictures or images you want to insert in your document. Next step 8, click on the insert option. ಇವೆಲ್ಲ ಏನು ಬರ್ತಾವಂದ್ರೆ ಪಿಕ್ಚರ್ಸ್ನ ಇನ್ಸರ್ಟ್ ಮಾಡಕ್ಕೆ ಏನೇನು ಸ್ಟೆಪ್ಸ್ ಅನ್ನೋದು ಬರ್ತವೆ. ನೆಕ್ಸ್ಟ್ ಸೆಕೆಂಡ್ ಏನು ಬರ್ತದಂದ್ರೆ ಇನ್ಸರ್ಟಿಂಗ್ ಟೇಬಲ್ ಇನ್ ಎಮ್ ಎಸ್ ವರ್ಡ್. ಟೇಬಲ್ನ ಹೆಂಗೆ ಇನ್ಸರ್ಟ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ಅದ್ರೊಳಗೆ ಏನು ಬರ್ತದಂದ್ರೆ ಅದ್ರೊಳಗೂ ಸ್ಟೆಪ್ಸ್ ಬರ್ತವೆ. ಫಸ್ಟ್ ಸ್ಟೆಪ್ ಏನಾಗ್ತದೆ, ಓಪನ್ ಮೈಕ್ರೋಸಾಫ್ಟ್ ವರ್ಡ್ ಆ್ಯಂಡ್ ನ್ಯಾವಿಗೇಟ್ ಟು ದ ಡಾಕ್ಯುಮೆಂಟ್ ವೇರ್ ಯು ವಾಂಟ್ ಟು ಇನ್ಸರ್ಟ್ ದ ಟೇಬಲ್. ನೀವೆಲ್ಲ ಟೇಬಲ್ನ ಇನ್ಸರ್ಟ್ ಮಾಡ್ಕೋಬೇಕು. ಫಸ್ಟ್ ಆ ಒಂದು ಪ್ಲೇನ್ ಒಂದು ಬಾಕ್ಸ್ ಅಥವಾ ಒಂದು ಪ್ಲೇನ್ ಶೀಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲಿಕ್ ಆನ್ ದ ಇನ್ಸರ್ಟ್ ಟ್ಯಾಬ್ ಲೊಕೇಟೆಡ್ ಇನ್ ದ ರಿಬ್ಬನ್ ಅಟ್ ದ ಟಾಪ್ ಆಫ್ ದ ವಿಂಡೋಸ್. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ರಿಬ್ಬನ್ ಅಂತ ಕರೀತಾರೆ. ಅದ್ರೊಳಗೆ ಏನಿರ್ತದೆ ಅಂದ್ರೆ ಇನ್ಸರ್ಟ್ ಅನ್ನುವಂಥ ಆಪ್ಷನ್ ಇರ್ತದ, ಅಲ್ಲಿ ಮೆನು ಇರ್ತದ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಏನು ಬರ್ತಾವ ಅಂದ್ರೆ ಕೆಳಗೆ ಸಬ್ ಪಾಯಿಂಟ್ಸು, ಟೇಬಲು, ಪಿಕ್ಚರ್ಸು ಅವೆಲ್ಲ ಇರ್ತವೆ. ಸೊ ಅದಕ್ಕೆ ಅದನ್ನ ಕ್ಲಿಕ್ ಮಾಡ್ಕೊರಿ ಅಂತ ಈ ಸೆಕೆಂಡ್ ಒಂದು ಪಾಯಿಂಟ್. ನೆಕ್ಸ್ಟ್ ಸ್ಟೆಪ್ 3, ಇನ್ ದ ಟೇಬಲ್ ಗ್ರೂಪ್ ಕ್ಲಿಕ್ ಆನ್ ದ ಟೇಬಲ್ ಬಟನ್. ಈ ಒಂದು ಟೇಬಲ್ ಗ್ರೂಪ್ ಒಳಗೆ ಏನು ಮಾಡ್ಕೋಬೇಕಂದ್ರೆ ಕ್ಲಿಕ್ ಮಾಡ್ಕೋಬೇಕು. ಅವಾಗ ಏನಾಗ್ತದೆ ಅಂದ್ರೆ ಟೇಬಲ್ ಗ್ರೂಪ್ ಓಪನ್ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ 4, ಯು